ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂತಂದರೆ, MCQ ನಾವು ಈ ಸೀರೀಸ್ ಮಾಡ್ತಾ ಇದ್ವಿ, ಅದರದ್ದು ಕಂಟಿನ್ಯೂಡ್ ಭಾಗವಾಗಿ. ಆದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೇವಲ MCQಸ್ಗಳಷ್ಟೇ ಅಲ್ಲ, ಹಲವಾರು ರೀತಿಯ ಬೇರೆ ಬೇರೆ ಆಯಾಮಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಜುಡಿಷರಿ ಎಕ್ಸಾಮ್ ಇರಲಿ ಅಥವಾ ಗ್ರ್ಯಾಜುಯೇಟ್ಸ್, ಯಾವುದೇ ಗ್ರ್ಯಾಜುಯೇಟ್ಸ್ಗೂ ಕೂಡ ಒಂದು ಧೈರ್ಯ ಬರುವಂತಹ, ಧೈರ್ಯ ತುಂಬುವಂತಹ, ಅವರಲ್ಲಿ ಆತ್ಮಸ್ಥೈರ್ಯ ತುಂಬುವಂತಹ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮುಂದೆ ಈಗ ಕೂಡ ಆಗ್ತಾ ಇದೆ, ಇನ್ನು ಮುಂದೆ ಕೂಡ ಬರಲಿಕ್ಕಿದೆ. ಸೊ ಅದರ ಪ್ರಥಮ ಒಂದು ವಿಷಯವಾಗಿ ನಾವು ನಿನ್ನೆ ಒಂದು ವಿಡಿಯೋನ ನಾವು ರಿಲೀಸ್ ಮಾಡಿದ್ದೇವೆ. ಪಾಡ್ಕಾಸ್ಟ್ ಅಂತ ಹೇಳ್ಬೋದು, ಎಜುಕೇಷನಲ್ ಪಾಡ್ಕಾಸ್ಟ್. ಅದರಲ್ಲಿ ನಾವು ನೋಡೋ ಥರ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಸಂಬಂಧಪಟ್ಟನೆ ಒಂದು 5-6 ವೀಡಿಯೋಸ್ಗಳ ಒಂದು ಸರಣಿಯನ್ನು ಮಾಡ್ತಿದ್ದೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವ್ದ್ಯಾವ್ದು ಇರ್ಬೋದು, ಯಾಕಂದರೆ ನೀವು LLB ಇರ್ಬೋದು, ಆದರೆ LLB ಬಿಟ್ಟು ಇನ್ನೂ ಬೇರೆ ಎಷ್ಟೋ ರೀತಿಯ ಒಂದು ವೃತ್ತಿಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹಲವಾರು ಆಪ್ಷನ್ಸ್ಗಳಿವೆ. ಅದು ಯಾವುದು ಅಂತ ಹೇಳಲಿಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಶ್ರೀ ಪ್ರಶಾಂತ್ ನೀಲಾವರ ಸರ್ ಅಂತ ಇದ್ದರು. ಅವರ ಜೊತೆ ನಾವು ಬಹಳ ಸುದೀರ್ಘವಾಗಿ ಈ ಒಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದರದ್ದೆಲ್ಲವೂ ಕೂಡ ಪಾರ್ಟ್ ಬೈ ಪಾರ್ಟ್ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಹಾಗೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ 2023ನೇ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಲವಾರು ವಿಷಯಗಳನ್ನು ಅವರು ಕೂಡ ನಿಮಗೆ ಈ ಒಂದು 2-3 ಕ್ಲಾಸ್ಗಳನ್ನು ತೊಗೊಳ್ಳಿಕ್ಕಿದ್ದಾರೆ. ಅದನ್ನು ಕೂಡ ನಾವು ಅಪ್ಲೋಡ್ ಮಾಡ್ತೇವೆ. ಸೊ ಅದೆಲ್ಲವೂ ಕೂಡ ನೀವು ಫಾಲೋ ಮಾಡಬೇಕಂತ ಆದರೆ ನೀವು ಖಂಡಿತವಾಗಿಯೂ ಈ ಒಂದು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಬೇಕು. ಇನ್ನೂ ನೀವು ಅದು ಮಾಡಿಲ್ಲ ಅಂದರೆ ವಾಟ್ಸಪ್ ಚಾನಲ್ ಇದೆ, ಅದನ್ನು ಕೂಡ ನೀವು ಜಾಯಿನ್ ಆಗ್ಬೋದು. ವಾಟ್ಸಪ್ ಚಾನಲ್ನ ಲಿಂಕ್ ಅಥವಾ ವಾಟ್ಸಪ್ ಗ್ರೂಪ್ನ ಲಿಂಕು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ. ಅವಾಗ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ಗಳು ಬರ್ತಾ ಇರ್ತವೆ. ಸೊ ಇದು ಒಂದು ವಿಷಯ. ಆದರೆ ಇನ್ನೊಂದು, ಹೊಸ ವರ್ಷದಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ಇನ್ನೊಂದು ವಿಷಯ. ಸೊ ಹಲವಾರು ವಿಷಯಗಳು ನಾವು ಹೇಳಲಿಕ್ಕಿರೋದ್ರಿಂದ ಈ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತೇನೆ, ಹಾಗೆ ಬೇರೆ ಬೇರೆ ಭಾಗವಾಗಿ ಕೂಡ ನಾನು ಹೇಳಲಿಕ್ಕೆ ಇದ್ದೇನೆ. ಬಟ್ ನೆನ್ಪಿಟ್ಕೊಳ್ಳಿ, ಹೊಸ ಬ್ಯಾಚ್ ಕೇವಲ 5,000 ರೂಪಾಯಿಗೆ 3 ತಿಂಗಳ ಅವಧಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಪ್ರಾಕ್ಟೀಸ್ ಮಾಡುವಂಥ ಒಂದು ಆ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸಂಜೆ 7 ಗಂಟೆಯಿಂದ 8 ಗಂಟೆ ತನಕ ದಿನಕ್ಕೆ ನೀವು 1 ಅವರ್ ಡೆಡಿಕೇಟ್ ಮಾಡಿದರೆ ಸಾಕು. ಅಥವಾ ನೀವು ಲೈವ್ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಲಿಕ್ಕೆ ಆಗದಿದ್ದರೂ ಸಹ ಆಮೇಲೆ ಕೂಡ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ವ್ಯೂ ಮಾಡ್ಬೋದು. ಬಟ್ ಅಲ್ಟಿಮೇಟ್ಲಿ ಏನು, ಎಕ್ಸಾಮ್ ಬಹಳಷ್ಟು ಜನ ಏನು ತಿಳ್ಕೊಂಡಿರ್ತಾರೆ, ಎಕ್ಸಾಮ್ ನಂತರ ಎಕ್ಸಾಮ್ ನೋಟಿಫಿಕೇಷನ್ ಕರೀಲಿ ಆಮೇಲೆ ನಾವು ಇದು ಮಾಡ್ತೇವೆ ಅಂತ. ಆವಾಗ ನಾನು ಹೇಳ್ತೇನೆ, ನಿಮ್ಗೆ ಟೈಮ್ ಸಾಕಾಗೋದಿಲ್ಲ. ನೀವು ಸಂಪೂರ್ಣವಾಗಿ ನಿಮ್ಮ ಒಂದು ವೃತ್ತಿಯನ್ನು ಬಿಟ್ಟು ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ ಪ್ರಿಪ್ರೇಷನು, ಅಥವಾ ಪ್ರಿಪ್ರೇಷನ್ ಮಾಡಲಿಕ್ಕಾಗೋದಿಲ್ಲ ಅಂತ ಎಕ್ಸಾಮನ್ನೇ ಬಿಡ್ತೀರಿ. ಸೊ ಹೀಗೆ ಹಲವಾರು ರೀತಿಯ ಘಟನೆಗಳು ಆಗಿರುವಂಥ ಸಂದರ್ಭ ಇದೆ. ಅದಕ್ಕೋಸ್ಕರ ಹೇಳ್ತಿರುವಂಥದ್ದು, ಎಷ್ಟು ಬೇಗವೋ ನೀವು ಕ್ಲಾಸ್ ಜಾಯಿನ್ ಆಗಿ ಅಂತಲೂ ಕೂಡ ನಾನು ಹೇಳುವಂಥದ್ದಲ್ಲ, ಆದರೆ ಪ್ರಿಪ್ರೇಷನ್ ತಯಾರು ಮಾಡಿ, ಪೂರ್ವ ಸಿದ್ಧತೆ ತಯಾರಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾವಾಗಲೂ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡೋದು ಅಂತ ಅಲ್ಲ, ಅದು ಖಂಡಿತವಾಗಿಯೂ ಅಲ್ಲ. ನಿರಂತರವಾಗಿ ಕನ್ಸಿಸ್ಟೆಂಟಾಗಿ ಆ ಪ್ರಾಕ್ಟೀಸ್ ಇರಲೇಬೇಕು ಪ್ರತಿಯೊಂದು ವಿದ್ಯಾರ್ಥಿಗೂ. ನೀವು ಒಂದು ವೇಳೆ ಯಾವುದಾದ್ರೂ ಪ್ರೆಸ್ಟಿಜಿಯಸ್ ಪೊಸಿಷನ್ ಅಥವಾ ಒಳ್ಳೆ ಸ್ಯಾಲ್ರಿ ಇರುವಂಥ ಜಾಬ್, ಜುಡಿಷರಿ ಅಂತ ಅಷ್ಟೇ ಅಲ್ಲ, ಯಾವುದೇ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಯಾವುದೇ ಜಾಬಿಗೆ ಹೋಗಿ ಕಷ್ಟಪಡದೆ ಯಾವುದೂ ಸಿಗೋದಿಲ್ಲ. ಆದರೆ ಕಷ್ಟವನ್ನು ಇಷ್ಟಪಟ್ಟು ನೀವು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಗೋಲ್ ನೀವು ರೀಚ್ ಆಗಲಿಕ್ಕೆ ಸಾಧ್ಯ. ಸೊ ಆ ಕಾರಣಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಆ ನಿಟ್ಟಿನಲ್ಲೇ ನಾವು ಈ ಒಂದು ಹೊಸ ಬ್ಯಾಚನ್ನು ಕೂಡ ಸ್ಟಾರ್ಟ್ ಮಾಡ್ತಿದ್ದೇವೆ. ಅದು ನಿಮಗೆ ಹೇಗೆ ಸಿಗುತ್ತೆ ಅಂದರೆ, ವಿಶ್ವಾಸ್ 2.0 ಅಂತ ಹೇಳಿ ನೀವು ಕಾಣ್ತಾ ಇರ್ಬೋದು ಇಲ್ಲಿ. www.abhijnalegal.in ಅಂತ ಹೇಳುವಂಥ ಒಂದು ವೆಬ್ಸೈಟನ್ನು ನೀವು ಸರ್ಚ್ ಮಾಡಿದರೆ, ಅಥವಾ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿದ್ದೇನೆ, ಅದು ಇಲ್ಲ ಅಂದರೆ ನಿಮಗೆ ಇಲ್ಲಿ ಈ ಒಂದು ಸ್ಕ್ರೋಲಲ್ಲಿ ನಂಬರ್ ಕಾಣ್ತಾ ಇದೆ, ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಈ 3 months ಕೋರ್ಸ್ ಅಂತ ಇದೆ. ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, CPCದು, CRPC. ಈಗ ಸಹ ಮತ್ತೊಂದು ಹೊಸ ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, 3 ಕ್ರಿಮಿನಲ್ ಲಾಸ್ಗಳು, ಹಳೆಯ ಕ್ರಿಮಿನಲ್ ಲಾಸ್ಗಳು ರಿಪ್ಲೇಸ್ ಆಯಿತು, ಹೊಸ ಕ್ರಿಮಿನಲ್ ಆ್ಯಕ್ಟ್ಗಳು ಬಂದವು. ಈ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ಸಾಕ್ಷ್ಯ ಆ್ಯಕ್ಟ್ ಅಥವಾ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹೇಳುವಂಥದ್ದೆಲ್ಲವೂ ಕೂಡ ಹೊಸ ಆ್ಯಕ್ಟ್ ಪ್ರೆಸಿಡೆಂಟ್ನ ಅಸೆಂಟ್ ಕೂಡ ಆಗಿದೆ. ಇನ್ನೂ ಅದು ಜಾರಿಗೆ ಬರುವಂಥ ದಿನ, ನೋಟಿಫೈ ಮಾಡುವಂಥ ದಿನ ಒಂದು ಬಾಕಿ ಇದೆ. ಅದು ಬಂದರೂ ಸಹ ನೀವು ಅಂದ್ಕೊಳ್ಬೋದು ಎಕ್ಸಾಮ್ ನೋಟಿಫಿಕೇಷನಲ್ಲಿ ಇದನ್ನು ಒಂದು ಕರಿಬೋದಲ್ಲ ಅಂತ ಹೇಳಿ, ಹಾಗೆ ತಿಳ್ಕೊಳ್ಬೋದು ನೀವು. ಎಕ್ಸಾಮ್ ನೋಟಿಫಿಕೇಷನಲ್ಲಿ ಈ ಆ್ಯಕ್ಟ್ಗಳ ಬಗ್ಗೆ ಹೇಳಿ ಅಂತ. ಆದರೂ ಸಹ ಎಷ್ಟು ವರ್ಷದ ತನಕ ನೀವು ಹಳೆ ಆ್ಯಕ್ಟನ್ನು ಓದ್ತಾ ಇರ್ತೀರಿ, ಹೊಸ ಆ್ಯಕ್ಟನ್ನು ಓದಲೇಬೇಕಾಗತ್ತೆ ಯಾವುದೋ ಒಂದು ಹಂತದಲ್ಲಿ. ಈ ವರ್ಷ 2024ನೇ ಇಸ್ವಿಗೆ ಸಪೋಸ್ ಒಂದು ವೇಳೆ ನಾವು ಇಮ್ಯಾಜಿನ್ ಮಾಡಿಕೊಂಡು ಹಳೆಯ ಆ್ಯಕ್ಟನ್ನೇ ನಾವು ಓದಲಿಕ್ಕೆ ನಮಗೆ ಕೊಟ್ಟಿದ್ದಾರೆ, ಹೊಸ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ನೀವು ತಿಳ್ಕೊಂಡ್ರೂ ಸಹ ಆ ಒಂದು ಹಳೆಯ ಆ್ಯಕ್ಟ್ನ ನಾಲೆಜು ನೀವು ಎಷ್ಟು ಸಮಯ ತನಕ ನೀವು ಮುಂದುವರಿಸ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು, ನೋಟಿಫಿಕೇಷನ್ ಆಗಲಿ ಆಗದೇ ಇರಲಿ, ಎಕ್ಸಾಮಲ್ಲಿ ನೋಟಿಫಿಕೇಷನ್ ಆಗಲಿ ಆಗದೇ ಇರಲಿ, ಅಥವಾ ಆ ಆ್ಯಕ್ಚುಲ್ ಆ್ಯಕ್ಟ್ನ ನೋಟಿಫಿಕೇಷನ್ ಆಗಲಿ ಆಗದೇ ಇರಲಿ, ಅದ್ರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ
ಓದ್ತಾ ಹೋಗುವಂಥದ್ದು ಬಹಳ ಮುಖ್ಯ ಆಗತ್ತೆ. ಈಗಲಿಂದನೇ ಇದೇ ಸುಸಂದರ್ಭ ಅಂತ ತಿಳ್ಕೊಳ್ಳಿ, ಇದೇ ಒಳ್ಳೆಯ ಸಮಯ ಅಂತ. ಯಾಕೆಂದರೆ ಆಮೇಲೆ 3 ಆ್ಯಕ್ಟ್ ಬಿಟ್ಟು ಇನ್ನೂ 7-8 ಆ್ಯಕ್ಟ್ಗಳನ್ನ ಓದಲಿಕ್ಕಿರತ್ತೆ. ಸೊ ಆ ಒಂದು ವಿಷಯದ ಬಗ್ಗೆ ನಾನು ಹೇಳಲಿಕ್ಕೂ ಕೂಡ ಇಷ್ಟಪಡ್ತೇನೆ. ಸೊ ಈ ಕ್ಲಾಸ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ 3 ವಿಷಯಗಳನ್ನು ಹೇಳಿದೆ. ಒಂದು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಬಗ್ಗೆ ನಾವು ಹೊಸದಾದ ಒಂದು ಕಾರ್ಯಕ್ರಮದ ಸರಣಿಯನ್ನೇ ಪ್ರಾರಂಭ ಮಾಡಿದ್ದೇವೆ. ಹಾಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಹಾಗೆ ಹೊಸ 3 ಕ್ರಿಮಿನಲ್ ಲಾ ಬಿಲ್ಸ್ಗಳ ಬಗ್ಗೆ ನೀವು ಎಷ್ಟು ಸಾಧ್ಯವೋ ಅಷ್ಟು ಬೇಗ ನಿಮ್ಮ ತಯಾರಿ ಹೇಗೋ ಅದರದ್ದು ಕಾಪಿ ಸಿಗುತ್ತೆ, ಆನ್ಲೈನ್ ಕಾಪಿ ಸಿಗುತ್ತೆ, ಪ್ರಿಂಟ್ ಮಾಡ್ಕೊಳ್ಳಿ. ಅಥವಾ ನೀವು ಸ್ವಲ್ಪ ಸದ್ಯ ದಿನದಲ್ಲೇ ಆ ಆ್ಯಕ್ಟ್ಗಳನ್ನು ಪಬ್ಲಿಷ್ ಮಾಡ್ತಾರೆ, ಅದನ್ನು ಕೂಡ ಪರ್ಚೇಸ್ ಮಾಡಿ ಕಂಪೇರ್ ಮಾಡಿ. ಹಳೆಯ ಆ್ಯಕ್ಟು ಹೊಸ ಆ್ಯಕ್ಟ್ ಹೇಗೆ ಅಂತ ಒಂದು ಬುಕ್ಕೆ ತೊಗೊಂಡು ಒಂದು ಬುಕ್ ಇಟ್ಕೊಂಡು ಲೆಫ್ಟಲ್ಲಿ ಅಥವಾ ಹಾಗೆ ಹೊಸ ಆ್ಯಕ್ಟ್, ರೈಟಲ್ಲಿ ಓಲ್ಡ್ ಆ್ಯಕ್ಟ್, ಯಾವ ಸೆಕ್ಷನ್ ಕರೆಸ್ಪಾಂಡಿಂಗ್ ಸೆಕ್ಷನ್ ಅಂತ, ಹಾಗೆ ಕಂಪ್ಯಾರಿಸವ್ ಅನಾಲಿಸಿಸ್ ಮಾಡ್ತಾ ಹೋಗಿ. ಸೆಕ್ಷನ್ 154 CRPCಗೆ ಈಗ ಹೊಸದು ಏನು ಹೇಳ್ತಾರೆ, ಅದು 173 CRPCಗೆ ಹೊಸದಾಗಿ ಏನು ಹೇಳ್ತಾರೆ. ಸೊ ಹೀಗೆ ಕಂಪ್ಯಾರಿಟಿವ್ ಮಾಡ್ತಾ ಹೋದರೆ ನೆನಪಲ್ಲಿರುವಂಥದ್ದು ಸುಲಭ. ಹೇಗೆ ಯಾವುದೇ ರೀತಿ ಟ್ವಿಸ್ಟೆಡ್ ಕ್ವಶನ್ ಕೇಳಿದ್ರೆ ನಮಗೆ ಸುಲಭ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಈ ಒಂದು ಕೋರ್ಸನ್ನು ಜಾಯಿನ್ ಮಾಡಲಿಕ್ಕೆ ನೀವು ಏನು ಮಾಡಬೇಕಾಗಿಲ್ಲ. ಜಸ್ಟ್ ಈ ಕೋರ್ಸಿಗೆ ಇದು ಲಿಂಕ್ ಕ್ಲಿಕ್ ಮಾಡಿ ಇಲ್ಲಿ ಗೆಟ್ ದಿಸ್ ಕೋರ್ಸ್ ಅಂತ ಹಾಕಿದರೆ ಇಲ್ಲಿ 7000 ಅಂತ ಕಾಡುತ್ತೆ. ಈ ಆಫರ್ ತುಂಬ ದಿನ ಲಭ್ಯ ಇಲ್ಲ, ಕೇವಲ ಜನವರಿ 1 ತನಕ ಮಾತ್ರ ಲಭ್ಯ ಇರುವಂಥದ್ದು. ಸೊ ನೀವು ಇಫ್ ಯು ಆರ್ ವಿಲ್ಲಿಂಗ್ ಟು ಜಾಯಿನ್ ಆದಷ್ಟು ಬೇಗ ಆ ಒಂದು ಆಫರನ್ನು ಅವೇಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕೂಪನ್ ಕೋಡ್ ಹಾಕ್ಲಿಕ್ಕಿರುತ್ತೆ. ಈಗ ನನ್ನ ಫೋನ್ ನಂಬರ್ ಹಾಕ್ಲಿಕ್ಕಿದೆ. ಸೊ ಅದಕ್ಕೋಸ್ಕರ ವಿ ಆರ್ ನಾಟ್ ಲಾಗಿಂಗ್ ಇನ್. ಬಟ್ ನಾರ್ಮಲಿ ನೀವು ಲಾಗಿನ್ ಆಗಬೇಕಂದ್ರೆ ಇಲ್ಲಿ ನ್ಯೂ ಇಯರ್ ಅಂತ ಈ ಒಂದು ಕೂಪನ್ ಕೋಡ್ ಹಾಕಿದರೆ 2000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ನೀವು ಜೂರಿಸ್ ಬ್ಯಾಚ್ ಕೂಡ ನೀವು ಜಾಯಿನ್ ಆಗಬೇಕು ಅಂತ ಇದ್ದರೆ, ಜೂರಿಸ್ ಅಂದರೆ 1 ವರ್ಷದ ಬ್ಯಾಚು, ಹಳೆ ರೆಕಾರ್ಡಿಂಗ್ ಸಮೇತ ಹೊಸ ಲೈವ್ ಕ್ಲಾಸ್ಗಳು ಜಾಯಿನ್ ಆಗಬೇಕಂದ್ರೆ ಅದಕ್ಕೆ ಕೂಡ 2000 ಡಿಸ್ಕೌಂಟ್ ನಿಮಗೆ ಲಭ್ಯ ಇದೆ ಈ ಜನವರಿ 1 ತನಕ. ಓಕೆ, ಹಾಗಾದರೆ ನಾವು ತಡ ಮಾಡದೆ ಇಷ್ಟೊಂದು ವಿಷಯವನ್ನು ಹೇಳಾದ ನಂತರ ನಮ್ಮ ಆ್ಯಕ್ಚುಯಲ್ ವಿಷಯಕ್ಕೆ ಬರೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಾವು CPC ಬಗ್ಗೆ ಮಾಡ್ತಾ ಇದ್ವಿ. ವಿ ವರ್ ಡಿಸ್ಕಸಿಂಗ್ ಅಬೌಟ್ CPC, ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಇದೆಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳು. ಇನ್ಸ್ಟಾದಲ್ಲಿ ವಿ ಆರ್ ವೆರಿ ಆ್ಯಕ್ಟಿವ್. ಯಾಕೆಂದರೆ ವಿ ಹ್ಯಾವ್ ಸ್ಟಾರ್ಟೆಡ್, ಯಾಕೆಂದರೆ ಕೆಲವೊಂದು ಪಾಡ್ಕಾಸ್ಟ್ಗಳು, ಕೆಲವೊಂದು ಚಿಕ್ಕ ಚಿಕ್ಕ ರೀಲ್ಸ್ಗಳು ಅದರ ಮುಖಾಂತರ ಕನ್ವೆ ಮಾಡುವಂಥದ್ದು. ಯಾಕೆಂದರೆ ಯೂಟ್ಯೂಬ್ ಇಸ್ ಅ ಲಾಂಗ್ ಫಾರ್ಮ್ ವಿಡಿಯೋ, ಅದರಲ್ಲಿ ಶಾರ್ಟ್ಸ್ ಕೂಡ ಹಾಕ್ತವೆ. ಆದರೆ ಇನ್ಸ್ಟಾದಲ್ಲಿ ಬಹಳ ಜನರನ್ನ ರೀಚ್ ಆಗುವಂಥದ್ದು ಬಹಳ ಬೇಗದಲ್ಲಿರುತ್ತೆ. ಸೊ ನೀವು ಕೂಡ ಯು ಕ್ಯಾನ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್, ವೇರ್ ವಿ ವಿಲ್ ಬಿ ಪಬ್ಲಿಷಿಂಗ್ ಡಿಫ್ರೆಂಟ್ ಸ್ಮಾಲ್ ಸ್ನಿಪ್ಪೆಟ್ಸು, ಬೇರೆ ಎಂಟೈರ್ ವೀಡಿಯೋಗಳಿಂದ ಸಣ್ಣ ಇಂಪಾರ್ಟೆಂಟ್ ವಿಷಯಗಳ ಮಾಹಿತಿಯನ್ನು ನಾವು ತಿಳಿಸ್ತಾ ಇರ್ತೇವೆ. ಸೊ ಇನ್ಸ್ಟಾ ಹ್ಯಾಂಡಲ್ ಅಭಿಜ್ಞಾ ಲಾ ಅಂತ ಹೇಳಿ ನೀವು ಕ್ಲಿಕ್ ಮಾಡಿದ್ರೆ ಸಿಗುತ್ತೆ. ಹಾಗೆ ವೆಬ್ಸೈಟು ನಾನು ಆಲ್ರೆಡಿ ಹೇಳಿದ್ದೇನೆ. ಆ್ಯಂಡ್ರಾಯ್ಡ್ ಆ್ಯಪ್ ಅಭಿಜ್ಞಾ ಲಾ ಸಿರೀಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಹೇಳಿದ್ದೇವೆ. ಈಗ ಪ್ರಪ್ರಥಮವಾಗಿ ಬರೋಣ. ಕಮಿಷನ್ ಟು ಮೇಕ್ ಲೋಕಲ್ ಇನ್ವೆಸ್ಟಿಗೇಷನ್ ಕ್ಯಾನ್ ಬಿ ಇಶ್ಯೂಡ್ ಅಂಡರ್. ಒಂದು ಕಮಿಷನನ್ನು ಲೋಕಲ್ ಇನ್ವೆಸ್ಟಿಗೇಷನಲ್ಲಿ ಯಾವ ಇದರಲ್ಲಿ ನಾವು ಇಶ್ಯೂ ಮಾಡ್ಬೋದು ಅಂತ. ಫಸ್ಟ್ ಆಫ್ ಆಲ್ ಕಮಿಷನ್ಗೆ ಸಂಬಂಧಪಟ್ಟ ಸೆಕ್ಷನ್ಸ್ಗಳು ಯಾವುದು? ಒಂದು ಸೆಕ್ಷನ್ 75. ಸೊ ಇದರಲ್ಲಿ 7 ರೀತಿಯ ವಿಧವಾದ ವಿಷಯಗಳನ್ನು ಹೇಳ್ತಾರೆ. ಯಾವ್ಯಾವ ಪರ್ಪಸ್ಗೆ ಕಮಿಷನನ್ನು ಇಶ್ಯೂ ಮಾಡ್ಬೋದು ಅಂತ ಸೆಕ್ಷನ್ 75 ಹೇಳ್ತಾರೆ. ಓಕೆ, ಸೊ ಹಾಗೆ ಹೇಳಿದಾಗ ಅದ್ರ ಜೊತೆಗೆ ಆರ್ಡರ್ 26 ಇನ್ನೂ ಡೀಟೇಲ್ ಆಗಿ ಇದಕ್ಕೆ ಒಂದು 3-4 ರೂಲ್ ಹೇಳಿದ್ದಾರೆ. ಸೊ ಒಂದು ಫಾರ್ ಸೆಕ್ಷನ್ 26 ನಾವು ನೋಡ್ಲಿಕ್ಕೆ ಹೋದರೆ, ಸೆಕ್ಷನ್ 75 ನಾವು ನೋಡ್ಲಿಕ್ಕೆ ಹೋದರೆ ಅದರಲ್ಲಿ ನೋಡಿ 7 ರೀತಿಯ ಟು ಎಕ್ಸಾಮಿನ್ ಎನಿ ಪರ್ಸನ್, ಟು ಮೇಕ್ ಲೋಕಲ್ ಇನ್ವೆಸ್ಟಿಗೇಷನ್, ಟು ಎಕ್ಸಾಮಿನ್ ಆರ್ ಅಡ್ಜಸ್ಟ್ ಅಕೌಂಟ್ಸ್, to make a partition, to hold a scientific, technical or expert investigation, to conduct sale of property, to perform ministerial act. ಸೊ 7 ರೀತಿಯ ಕಮಿಷನ್ಸ್ಗಳನ್ನು ಇಶ್ಯೂ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಆ ಲೋಕಲ್ ಇನ್ವೆಸ್ಟಿಗೇಷನ್ನು ಒಂದು ರೀತಿಯ ಕಮಿಷನ್. ಸೊ ಈ ರೀತಿಯ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೂಲ್ ಆರ್ಡರ್ 26 ಹೇಳ್ತಾರೆ ಅಂತ. ಸೊ ನಿಜವಾಗ್ಲೂ ನಾವು ನೋಡ್ಲಿಕ್ಕೆ ಹೋದರೆ ಆ್ಯಕ್ಚುಲಿ ಅದು ರೂಲ್ 9 ಮತ್ತು ರೂಲ್ 10, ಆದರೆ ಬೇಸಿಕ್ ಆಗಿ ನಾವು ರೂಲ್ 9 ಅಂತ ತೊಗೊಳ್ಬೋದು. ಅದರದ್ದು ಇನ್ನು ಡೀಟೇಲ್ ರೂಲ್ಸ್ ರೂಲ್ 10 ಹೇಳಿದ್ದಾರೆ. ಆದರೆ ಯಾವುದರಲ್ಲಿ ಕಮಿಷನ್ನ ಇಶ್ಯೂ ಮಾಡ್ಬೋದು ಹೇಳುವಂಥದ್ದು ರೂಲ್ 9 ಕಾಣ್ತವೆ. ಸೊ ಆರ್ಡರ್ 26 ರೂಲ್ 9. ಓಕೆ, ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ಕ್ವಶನ್. ಅಂಡರ್ ಆರ್ಡರ್ 32 ರೂಲ್ 10 ಆಫ್ CPC, ಆನ್ ದಿ ಡೆತ್ ಆಫ್ ದಿ ನೆಕ್ಸ್ಟ್ ಫ್ರೆಂಡ್ ದ ಸೂಟ್ ಶಾಲ್ ಬಿ. ಆರ್ಡರ್ 32 ಯಾವುದಕ್ಕೆ? ಆರ್ಡರ್ 32 ಹೇಳುವಂಥದ್ದು ಯಾರು ಇನ್ಕಾಂಪಿಟೆಂಟ್ ಪರ್ಸನ್ಸ್ ಇರ್ತಾರೆ. ಇನ್ಕಾಂಪಿಟೆಂಟ್ ಪರ್ಸನ್ಸ್ ಯಾರು? ಒಂದು ಮೈನರ್ ಆಗಿರ್ತಾರೆ, ಇನ್ನೊಂದು ಯಾರು? ಅನ್ಸೌಂಡ್ ಮೈಂಡ್ ಪರ್ಸನ್ಸ್. ಅನ್ಸೌಂಡ್ ಮೈಂಡ್ ಪರ್ಸನ್ಸ್ಗಳು ಇನ್ಕಾಂಪಿಟೆಂಟ್ ಆಗಿರ್ತಾರೆ.
ಸೊ ಅವರು ಇಂಡಿಪೆಂಡೆಂಟ್ ಆಗಿ ಸೂಟ್ ಫೈಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅವರ ವಿರುದ್ಧ ಅವರನ್ನು ಒಬ್ಬನೇ ಇರಿಸಿ ಅವರ ವಿರುದ್ಧ ಕೂಡ ನಾವು ಸೂಟ್ ಫೈಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಸೊ ಮೈನರ್ಗೆ ಸಂಬಂಧಪಟ್ಟ ರೂಲ್ಸ್ಗಳೆಲ್ಲ ಹೇಳ್ತಾರೆ ಹೇಗೆ ಇರಬೇಕು ಅಂತ. ಇದೇ ರೂಲ್ಸು ಅನ್ಸೌಂಡ್ ಮೈಂಡ್ ಪರ್ಸನ್ಸ್ಗೂ ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಮೈನರ್ಗೆ ಸಂಬಂಧಪಟ್ಟದಾದರೆ ಒಂದು ವೇಳೆ ಓಕೆ, ಸೊ ಒಂದು ವೇಳೆ I'll write it here. ಇಲ್ಲೇ ಬರೀತೇನೆ ನೋಡಿ, ಇಲ್ಲಿ I'll write it here. Minor, if he wants to file as a plaintiff, ಮೈನರ್ ಹೆಸರಲ್ಲಿ ಸೂಟ್ ಫೈಲ್ ಆಗುತ್ತೆ. ಅವನ ಹೆಸರಲ್ಲಿ ಸೂಟ್ ಫೈಲ್ ಮಾಡಬೇಕಂದ್ರೆ ದೇರ್ ವಿಲ್ ಬಿ ಎ ನೆಕ್ಸ್ಟ್ ಫ್ರೆಂಡ್. ಗಾರ್ಡಿಯನ್ ಟೈಪೇ, ಆದರೆ ನಾವು ಕೋರ್ಟಲ್ಲಿ ಈ ರೀತಿಯ ಒಂದು ಪ್ಲೇಂಟಿಫ್ ಅಂತ ಬಂದಾಗ ಅದು ನೆಕ್ಸ್ಟ್ ಫ್ರೆಂಡ್ ಅಂತ ಇರ್ತಾರೆ. ಒಂದು ವೇಳೆ ಡಿಫೆಂಡೆಂಟ್ ಮೈನರನ್ನು ಡಿಫೆಂಡೆಂಟ್ ಮಾಡ್ತಾರೆ ಅಂದರೆ ದೇರ್ ಶುಡ್ ಬಿ ಎ ಗಾರ್ಡಿಯನ್. ಅವರಿಗೆ ಗಾರ್ಡಿಯನ್ ಆಡ್ ಲಿಟಮ್ ಅಂತ ಕೂಡ ಹೇಳ್ತಾರೆ. ಓಕೆ, ಸೊ ಹಾಗೆ ಇಲ್ದಿದ್ರೆ ಈ ಸೂಟ್ ಕಂಟಿನ್ಯೂ ಆಗೋದಿಲ್ಲ. ಪ್ಲೇಂಟಿಫ್ ಮೈನರ್ನ ಪ್ಲೇಂಟಿಫ್ ಮಾಡಿ ನೆಕ್ಸ್ಟ್ ಫ್ರೆಂಡ್ ಇಲ್ಲದೆ ಮಾಡಿದರೆ ಇಟ್ ವಿಲ್ ಬಿ ಟೇಕನ್ ಆಫ್ ದಿ ಫೈಲ್ ಅಂತ ಬರುತ್ತೆ. ಇಲ್ಲಿ ಇಲ್ಲಿ ಕ್ವಶನ್ ಏನು, ಇಲ್ಲಿ ಆಫ್ ದಿ ಫೈಲ್ ಅಂತ ಕೊಟ್ಟಿಲ್ಲ, ಅದು ಆರ್ಡರ್ 32 ರೂಲ್ 2 ಅಲ್ಲಿ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಫ್ರೆಂಡ್ ಅಪಾಯಿಂಟ್ ಆಗಿದ್ರು, ಆದರೆ ಅವರು ತೀರ್ಕೊಂಡ್ರು. ಅಂದರೆ ಡೆತ್ ಆಫ್ ದಿ ನೆಕ್ಸ್ಟ್ ಫ್ರೆಂಡ್ ತೀರ್ಕೊಂಡ್ರೆ ಏನು ಮಾಡ್ಬೋದು, ದ ಸೂಟ್ ಶಾಲ್ ಬಿ ಸ್ಟೇಡ್ ಅಂತ ಹೇಳ್ತಾರೆ. ಯಾಕೆಂದರೆ ಹೊಸ ನೆಕ್ಸ್ಟ್ ಫ್ರೆಂಡ್ ಅಪಾಯಿಂಟ್ ಮಾಡದ ಹೊರತು ನಥಿಂಗ್ ಕ್ಯಾನ್ ಬಿ ಡನ್. ಅದಲ್ಲಿ ತನಕ ಸೂಟು ಸ್ಟೇ ಹಾಕ್ಕೊಂಡೇ ಇರತ್ತೆ, ಇಟ್ ವೋಂಟ್ ಕಂಟಿನ್ಯೂ. ಓಕೆ, ಸೊ ಆನ್ಸರ್ ಏನಾಯಿತು ಆಗಿದ್ರೆ ಇಟ್ ಈಸ್ ಸ್ಟೇಡ್ ಆಸ್ ಪರ್ ಆರ್ಡರ್ 32 ರೂಲ್ 10. ಸೊ ಇದು ಇನ್ನೊಂದು ಕ್ವಶನ್ನು. ನೆಕ್ಸ್ಟ್ ಕ್ವಶನ್ ಹೋಗೋಣ. ವೇರ್ ಆರ್ ದ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಕೇಸಸ್ ಆಫ್ ಇಂಡಿಜೆಂಟ್ ಪರ್ಸನ್ಸ್ ಗಿವನ್ ಇನ್ ದಿ CPC? ಇಂಡಿಜೆಂಟ್ ಪರ್ಸನ್ಸ್ಗೆ ಸಂಬಂಧಪಟ್ಟ ಪ್ರಾವಿಷನ್ಸ್ ಎಲ್ಲಿ ನೀಡಿದ್ದಾರೆ ಅಂತ. ನಾವು ಆರ್ಡರ್ 32 ಯಾವುದಕ್ಕೆ ನೋಡಿದ್ವಿ, ಇಟ್ ರಿಲೇಟ್ಸ್ ಟು ಮೈನರ್ಸ್ ಆರ್ ಅನ್ಸೌಂಡ್ ಮೈಂಡ್ ಪರ್ಸನ್ಸ್. ಅದರ ನೆಕ್ಸ್ಟ್ ರೂಲ್ ಏನಿದೆ ಆರ್ಡರ್ 33. ಆರ್ಡರ್ 33 ಇಂಡಿಜೆಂಟ್ ಪರ್ಸನ್ ಅಂದರೆ ಯಾರು, ಯಾವ ವ್ಯಕ್ತಿಗೆ ಒಂದು ಕೋರ್ಟ್ ಫೀ ಕೂಡ ಕಟ್ಟಲಿಕ್ಕೆ ಹಣ ಇಲ್ಲ ಅಂಥವ್ನು ಏನು ಮಾಡ್ತಾನೆ, ನಾನು ಇಂಡಿಜೆಂಟ್ ಪರ್ಸನ್ಸು, ನನಗೆ ಕೋರ್ಟ್ ಫೀ ಕಟ್ಟಲಿಕ್ಕೂ ಹಣ ಇಲ್ಲ, ಅದಕ್ಕೋಸ್ಕರ ಇಂಡಿಜೆಂಟ್ ಪರ್ಸನ್ ಅಂತ ಹೇಳಿ ನನಗೆ ಸೂಟನ್ನು ಫೈಲ್ ಮಾಡಲಿಕ್ಕೆ ಅವಕಾಶ ಕೊಡಿ, ನಾನು ಕೋರ್ಟ್ ಫೀ ಕಟ್ಟೋದಿಲ್ಲ ಅಂತ ಹೇಳುವಂಥ ಒಂದು ಪ್ರಾವಿಷನ್ ಅದು. ಸೊ ಹಾಗೆ ಕೋರ್ಟ್ ಫೀ ಕಟ್ಟದೆ ಹಾಗೆ ಮುಂದುವರಿದರೆ, ಒಂದು ವೇಳೆ ಆ ಇಂಡಿಜೆಂಟ್ ಪರ್ಸನ್ ಹಾಗೆ ಫೈಲ್ ಮಾಡಲಿಕ್ಕೆ ಕೋರ್ಟ್ ಅವಕಾಶ ಕೊಟ್ಟರೆ ಆ ಕೋರ್ಟ್ ಫೀನ ಯಾರು ಕಟ್ಟಬೇಕು? ಆಮೇಲೆ ಇಟ್ ಡಿಪೆಂಡ್ಸ್. ಒಂದು ವೇಳೆ ಇಂಡಿಜೆಂಟ್ ಪರ್ಸನ್ ಸಕ್ಸೀಡ್ ಆದರೆ ಆವಾಗ ಸ್ಟೇಟ್ ಗೌರ್ಮೆಂಟು ರಿಕವರ್ ಮಾಡ್ಬೋದು. ಕೋರ್ಟ್ ಯಾರದೇ ವ್ಯಕ್ತಿಗಳ ವಿರುದ್ಧ ಆರ್ಡರ್ ಮಾಡುತ್ತೆ ಇಂಥವ್ರು ಕೋರ್ಟ್ ಫೀ ಕಟ್ಟಬೇಕು ಅಂತ, ಆವಾಗ ಸ್ಟೇಟ್ ಗೌರ್ಮೆಂಟು, ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ಗೆ ಸಲ್ಲುವಂಥದ್ದು ಕೋರ್ಟ್ ಫೀ ಅಲ್ಲ, ಆ ಸ್ಟೇಟ್ ಗೌರ್ಮೆಂಟಿಂದ ಅದು ರಿಕವರ್ ಮಾಡುತ್ತೆ. ಹಾಗೆ ಇನ್ನೊಂದು, ಒಂದು ವೇಳೆ ಇಂಡಿಜೆಂಟ್ ಪರ್ಸನ್ಸ್ ಫೇಲ್ ಆಯಿತು ಅಂದರೆ ಅವನ ಕೇಸ್ ಸೋತಿತು, ಆವಾಗ ಅವನಿಂದ ಕಾಸ್ಟನ್ನ ರಿಕವರ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಆದರೆ ಇಂಡಿಜೆಂಟ್ ಪರ್ಸನ್ ಅಂದರೆ ಯಾರು, ಕೆಲವೊಂದು ಸಲ 1000 ರೂಪಾಯಿ ವ್ಯಾಲ್ಯೂ ಇಲ್ದಿರೋರು ಸಹ ಇಂಡಿಜೆಂಟ್ ಪರ್ಸನ್ ಅಂತ ಹೇಳ್ತಾರೆ. ಅಥವಾ ಆ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡುವಾಗ ಎಕ್ಸಿಕ್ಯೂಷನ್ಗೆ ಯಾವ ಪ್ರಾಪರ್ಟಿ ಅಟ್ಯಾಚ್ ಮಾಡಬಾರ್ದು, ಅಥವಾ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಪ್ರಾಪರ್ಟಿ ಏನಿರುತ್ತೆ, ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಸೂಟ್ ಯಾವುದಿರುತ್ತೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬಾರ್ದು. ಅದನ್ನು ಬಿಟ್ಟು ಉಳಿದಂಥ ಪ್ರಾಪರ್ಟಿಯ ವ್ಯಾಲ್ಯೂ 1000 ರೂಪಾಯಿ ಸಹ ಇಲ್ಲದಿದ್ದರೆ ಆವಾಗ ಅವ್ರು ಇಂಡಿಜೆಂಟ್ ಪರ್ಸನ್ ಅಂತ ಕರೀತಾರೆ, ಪಾಪರ್ ಅಂತ ಹೇಳಿ ಕರೀತಾರೆ ಅಂತ ನಾವು ಹೇಳ್ಬೋದು. ಸೊ ಆರ್ಡರ್ 33 ಪರ್ಟೇನ್ಸ್ ಟು ಇಂಡಿಜೆಂಟ್ ಪರ್ಸನ್. ಸೊ ಸುಲಭವಾಗಿ ನೆನ್ಪಿಟ್ಕೊಳ್ಳಿಕ್ಕೆ, ಅಪೀಲ್ಸ್, ಇಂಡಿಜೆಂಟ್ ಪರ್ಸನ್ಸ್ ಒಂದು ವೇಳೆ ಅಪೀಲ್ ಹಾಕೋದಾದರೆ ಅದಕ್ಕೆ ಯಾವ ಪ್ರಾವಿಷನ್ ಅಂತ ಕೇಳಿದ್ರೆ ನಾವು ಆರ್ಡರ್ 44. ಓಕೆ, ವೆರಿ ಸಿಂಪಲ್ ಆ್ಯಂಡ್ ಈಸಿ ಒನ್, ಆರ್ಡರ್ 42 ಅಂತ ಹೇಳಿ ನಾವು ಹೇಳ್ಬೋದು. ಸೊ ದ ಆನ್ಸರ್ ಯಾವುದು, ಆರ್ಡರ್ 32 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಫಾರ್ ಇಂಟರ್ಪ್ಲೀಡ್ ಅ ಸೂಟ್ ವಿಚ್ ಆಫ್ ದ ಫಾಲೋವಿಂಗ್ ಕಂಡೀಷನ್ಸ್ ಇಸ್ ನಾಟ್ ನೆಸೆಸರಿ? ಇಲ್ಲಿ ಹೇಳುವಂತಹ ಯಾವ ಕಂಡೀಷನ್ ನೆಸೆಸರಿ ಆಗೋದಿಲ್ಲ. ದೇರ್ ಮಸ್ಟ್ ಬಿ ಸಮ್ ಡೆಟ್ ಆರ್ ದಿ ಪ್ರಾಪರ್ಟಿ ಇನ್ ಡಿಸ್ಪ್ಯೂಟ್, 2 or more persons claiming the debt or the property in dispute adversely to one another. There must be suit pending wherein the
rights of the rival claimants for the debt or the property in dispute can be properly adjudicated and all of the above. ಇಲ್ಲಿ ಏನಾಯಿತು, ವಾಟ್ ಹ್ಯಾಪನ್ಡ್ ಹಿಯರ್, ಇಂಟರ್ಪ್ಲೀಡರ್ ಸೂಟ್ ಅಂತರ್ದಾವೆ ಅಂತ ಹೇಳಿ ಕರೀತಾರೆ. ಒಂದು ವೇಳೆ ಒಂದು ಬ್ಯಾಂಕ್ ಇದೆ, ಆ ಬ್ಯಾಂಕಲ್ಲಿ ಎಷ್ಟು ಹಣ ಡೆಪಾಸಿಟ್ ಮಾಡಿದ್ದಾರೆ. ಈಗ ಈ ಹಣವನ್ನು ಕೇಳ್ತಾ ಮಿಸ್ಟರ್ ಎ ಹೇಳಿದಾನೆ ನನಗೆ ಹಕ್ಕಿದೆ ಅಂತ ಹೇಳ್ತಾನೆ, ಮಿಸ್ಟರ್ ಬಿ ಹೇಳ್ತಾನೆ ನನಗೆ ಹಕ್ಕಿದೆ. ಸೊ ಬ್ಯಾಂಕ್ನ ಕರ್ತವ್ಯ ಏನು, ಹಣ ನೀಡುವಂಥದ್ದು. ಆದರೆ ಹಣ ನೀಡಲಿಕ್ಕೆ ಬ್ಯಾಂಕ್ ಯಾವುದೇ ರೀತಿಯ ಡಿಸ್ಪ್ಯೂಟ್ ಇಲ್ಲ, ಆದರೆ ಯಾರಿಗೆ ಕೊಡಬೇಕು ಹೇಳುವಂಥದ್ದು ಕ್ವಶನ್ ಆದಾಗ ಆವಾಗ ಏನು ಮಾಡೋದು, ಬ್ಯಾಂಕ್ ವಿಲ್ ಫೈಲ್ ಅ ಇಂಟರ್ಪ್ಲೀಡರ್ ಸೂಟ್ ಅಗೇನ್ಸ್ಟ್ ಎ ಆ್ಯಂಡ್ ಬಿ ಆ್ಯಂಡ್ ಇಟ್ ವಿಲ್ ಲೀವ್ ದೆಮ್ ಟು ಇಂಟರ್ಪ್ಲೀಡ್ ಅಗೇನ್ಸ್ಟ್ ದೆಮ್ಸೆಲ್ವ್ಸ್. ನೀವೇ ಏನಂತ ಕ್ಲೇಮ್ ಮಾಡ್ಕೊಳ್ಳಿ. ಕೋರ್ಟ್ ಯಾರ ಪರವಾಗಿ ಡಿಸೈಡ್ ಮಾಡತ್ತೆ, ಎ ಪರವಾಗಿ ಡಿಸೈಡ್ ಮಾಡತ್ತಾ ಎಗೆ ನಾನು ಹಣವನ್ನು ಕೊಡ್ತೇನೆ, ಬಿ ಪರವಾಗಿ ಡಿಸೈಡ್ ಮಾಡತ್ತಾ ಬಿಗೆ ನಾನು ಹಣವನ್ನು ಕೊಡ್ತೇನೆ ಅಂತ ಆ ರೀತಿಯ ಒಂದು ಕಲ್ಪನೆಯಲ್ಲಿ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಇಂಟರ್ಪ್ರಿಟರ್ ಸೂಟ್. ಅದಕ್ಕೆ ಸಂಬಂಧಪಟ್ಟ ಪ್ರಾವಿಷನ್ಸ್ ಯಾವುದು, ಒಂದು ಆರ್ಡರ್ 35, ಮೇನ್ ಅದಕ್ಕೆ ಸಂಬಂಧಪಟ್ಟದ್ದು ಸೆಕ್ಷನ್ 88. ಸೆಕ್ಷನ್ 88ಅಲ್ಲಿ ಇಂಟರ್ಪ್ರಿಟರ್ ಸೂಟ್ ಅಂದರೆ ಯಾರು, ಇಂಟರ್ಪ್ರಿಟರ್ ಸೂಟ್ ಅಂದರೆ ಏನು ಅಂತ ಹೇಳಿದ್ದಾರೆ. ಸೊ ಅದರದ್ದು ಇಂಗ್ರೀಡಿಯೆಂಟ್ಸ್ ಯಾವ್ದು ಅಂತ ಕೇಳ್ತಾರೆ. ಸೊ ನಾವು ನೋಡ್ಲಿಕ್ಕೆ ಹೋದರೆ ದೇರ್ ಮಸ್ಟ್ ಬಿ ಸಮ್ ಡೆಟ್ ಆರ್ ದಿ ಪ್ರಾಪರ್ಟಿ ಇನ್ ಡಿಸ್ಪ್ಯೂಟ್. ಹೌದು, ಯಾವುದೋ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟಲ್ಲಿದೆ, ಒಂದು ಡೆಟ್, ಹಣ ಅಥವಾ ಪ್ರಾಪರ್ಟಿ, ಮೂವಬಲ್ ಇರಲಿ ಇಮ್ಮೂವಬಲ್ ಇರಲಿ, ಅದು ಡಿಸ್ಪ್ಯೂಟಲ್ಲಿದೆ. ಸೊ 2 or more persons claiming the debt or the property in dispute adversely to one another. ಇಬ್ಬರಿಗಿಂತ ಜಾಸ್ತಿ ವ್ಯಕ್ತಿಗಳು, ಸಿನೂ ಇರ್ಬೋದು, ಇದರಲ್ಲಿ ಡಿನೂ ಇರ್ಬೋದು, ಅವರು ಅವರವರೊಳಗೆ ಕಚ್ಚಾಡ್ಕೊಳ್ತಾ ಇದ್ದಾರೆ. ದಟ್ ದೇರ್ ಇಸ್ ಅ ಡಿಸ್ಪ್ಯೂಟ್ ರಿಗಾರ್ಡಿಂಗ್ ಡೆಟ್, ದೇರ್ ಇಸ್ ಅ ಡಿಸ್ಪ್ಯೂಟ್ ರಿಗಾರ್ಡಿಂಗ್ ಪ್ರಾಪರ್ಟಿ. ಇಟ್ ಕುಡ್ ಬಿ ಮೂವಬಲ್ ಪ್ರಾಪರ್ಟಿ ಆರ್ ಇಮ್ಮೂವಬಲ್ ಪ್ರಾಪರ್ಟಿ. ಅವರವರೊಳಗೆ ಕಚ್ಚಾಡ್ಕೊಳ್ತಾ ಇರುವಂತಹ ಆ ಒಂದು ಕ್ಲೇಮ್ ಇದೆ. ಓಕೆ, ಸೊ ಇದು ದಿಸ್ ಇಸ್ ನೆಸೆಸರಿ ಆಸ್ ಪರ್ ಸೆಕ್ಷನ್ 28. ಇಲ್ಲೇನು ಹೇಳ್ತಾರೆ, ಸೆಕ್ಷನ್ 88 ಇದ್ರ ಪ್ರಕಾರ ಏನು ಹೇಳ್ತಾರೆ, ದೇರ್ ಮಸ್ಟ್ ಬಿ ಸೂಟ್ ಪೆಂಡಿಂಗ್ ವೆರ್ ಇನ್ ದ ರೈಟ್ಸ್ ಆಫ್ ದ ರೈವಲ್ ಕ್ಲೇಮೆಂಟ್ಸ್ ಫಾರ್ ದಿ ಡೆಟ್ ಆರ್ ದಿ ಪ್ರಾಪರ್ಟಿ ಇನ್ ಡಿಸ್ಪ್ಯೂಟ್ ಕ್ಯಾನ್ ಬಿ ಪ್ರಾಪರ್ಲಿ ಎಡ್ಜುಡಿಕೇಟೆಡ್. ಸೂಟ್ ಪೆಂಡಿಂಗ್ ಇರಬೇಕು ಅಂತ ಹೇಳ್ತಾರೆ. ಇಂಟರ್ಪ್ಲೇಡರ್ ಸೂಟ್ ಹಾಕಲಿಕ್ಕೆ ಮೊದಲೇ ಒಂದು ಸೂಟ್ ಪೆಂಡಿಂಗ್ ಇರಬೇಕಾ, ಇಲ್ಲ. ಓಕೆ, ಹೊಸದಾಗಿ ಆಲ್ರೆಡಿ ಈ ರೀತಿಯ ಕೇಸ್ ಹಾಕಲಿಕ್ಕೆ ಆಲ್ರೆಡಿ ಎ ವರ್ಸಸ್ ಬಿ ಬೇರೆ ಯಾವುದೋ ಒಂದು ಕೇಸ್ ಪೆಂಡಿಂಗ್ ಇರಬೇಕಾ, ಇಲ್ಲ. ಅದು ಸ್ಪಷ್ಟವಾಗಿ ಸೆಕ್ಷನ್ 88 ಹೇಳುತ್ತೆ, ದೇ ಶುಡ್ ಬಿ ನೋ ಕೇಸ್ ಪೆಂಡಿಂಗ್ ಬಿಟ್ವೀನ್ ದೆಮ್ ಅಂತ ಹೇಳಿದರೆ ಆವಾಗ ಏನಾಗುತ್ತೆ, ಬಿ ಏನು ಮಾಡ್ಬೋದು, ಇಂಟರ್ಪ್ರಿಟರ್ ಸೂಟನ್ನು ಫೈಲ್ ಮಾಡ್ಬೋದು. ಬಿ ಅಂದರೆ ಇಟ್ ಕುಡ್ ಬಿ ಬ್ಯಾಂಕ್ ಅಥವಾ ಎನಿ ವ್ಯಕ್ತಿ, ಯಾವುದೇ ವ್ಯಕ್ತಿ ಇರ್ಬೋದು, ಬ್ಯಾಂಕ್ ಅಂತ ಅಷ್ಟೇ ಅಲ್ಲ. ಫಾರ್ ಎಕ್ಸಾಂಪಲ್ ಐ ಮೆನ್ಷನ್ಡ್ ಬ್ಯಾಂಕ್ಸ್ ನೇಮ್. ಓಕೆ, ಸೊ ಆ ಕಾರಣಕ್ಕೆ ಇಲ್ಲಿ ಕ್ವಶನ್ ಏನು, ವಿಚ್ ಆಫ್ ದ ಫಾಲೋಯಿಂಗ್ ಕಂಡೀಷನ್ ಇಸ್ ನಾಟ್ ನೆಸೆಸರಿ. ಯಾವುದು ನೆಗೆಟಿವಲ್ಲಿದೆ, ನೆಗೆಟಿವ್ ಕ್ವಶನ್ ಇದು. ನಾವು ಇಲ್ಲದ್ರೆ ಜಸ್ಟ್ ಇದನ್ನು ಇಗ್ನೋರ್ ಮಾಡಿಬಿಡ್ತೇವೆ. ಈ ಸೂಟ್ ಪೆಂಡಿಂಗ್ ಇದು ನಿಜವಾಗ್ಲೂ ಇಂಗ್ರೀಡಿಯೆಂಟ್ ಆಗಿದ್ರೆ ದೇರ್ ಮಸ್ಟ್ ಬಿ ನಾಟ್ ಎನಿ ಸೂಟ್ ಪೆಂಡಿಂಗ್ ಅಂತ ಇರಬೇಕಿತ್ತು. ಅದನ್ನು ನಾವು ಆ ನಾಟ್ ಇಲ್ಲದೆ ಇರುವಂಥದ್ದನ್ನು ನೋಡದೆ ಆಲ್ ಆಫ್ ದಿ ಅಬವ್ ಅಂತ ಟಿಕ್ ಮಾರ್ಕ್ ಮಾಡಿಬಿಡ್ತೇವೆ. ದಟ್ ಈಸ್ ರಾಂಗ್. ಓಕೆ, ಪ್ಲೀಸ್ ಗೋ ಥ್ರೂ ದ ಕ್ವಶನ್ ಪೇಪರ್ ಪ್ರಾಪರ್ಲಿ. ಒಂದೊಂದಾಗೆ ನಾಟ್ ಹೇಳುವಂಥದ್ದು ಸರಿಯಾಗಿ ಅರ್ಥ ಮಾಡಿಕೊಂಡು. ಹಾಗಿದ್ರೆ ಆನ್ಸರ್ ಯಾವುದು, ಇದರಲ್ಲಿ ಯಾವುದು ಅವಶ್ಯಕ ಕಂಡೀಷನ್ ಅಲ್ಲ ನೋಡ್ಲಿಕ್ಕೆ, ಇದು ಸಿ ಇಸ್ ದಿ ಆನ್ಸರ್. ಈ ಒಂದು ಪೋರ್ಷನ್ನು ಸಿ ಇಸ್ ದಿ ಆನ್ಸರ್ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ನು. ಇನ್ ಅ ಸಮರಿ ಸೂಟ್ ಪ್ರೆಸೆಂಟೆಡ್ ಅಂಡರ್ ಆರ್ಡರ್ 37 CPC, it is necessary for the defendant to appear before the court within how many days of the service of the summons of appearance. ನೋಡಿ, ಆರ್ಡರ್ 37 ಸಮರಿ ಪ್ರೊಸೀಜರ್ಗೆ ಹೇಳುವಂಥದ್ದು. ಅಂದರೆ ಇದು ಬಹಳ ಕ್ವಿಕ್ಕಾಗಿ ಆಗುವಂಥ ಒಂದು ಪ್ರೊಸೀಜರು. ಕೆಲವೊಂದು ಸೂಟ್ಸ್ಗಳಲ್ಲಿ ಮಾತ್ರ ಮಾಡ್ಬೋದು. ಈಗ ಪ್ರಾಮಿಸರಿ ನೋಟ್ಸ್, ಬ್ಯಾಂಕ್ ಬಿಲ್ ಆಫ್ ಎಕ್ಸ್ಚೇಂಜ್ ಅಥವಾ ರಿಟರ್ನ್ ಕಾಂಟ್ರಾಕ್ಟ್ ಇರುವಾಗ, ಯಾವ್ದಾದ್ರು ಹಣಕ್ಕೆ ಸಂಬಂಧಪಟ್ಟದ್ದು ರಿಟರ್ನ್ ಕಾಂಟ್ರಾಕ್ಟ್ ಅಥವಾ ಗ್ಯಾರಂಟಿ ಇರುವಂಥದ್ದು ಅಥವಾ ಅಸೈನಿಗೆ ಕೊಟ್ಟಿರುವಂಥದ್ದು, ಅದು ನಾವು ಆರ್ಡರ್ 37 ಡೀಟೇಲ್ ಆಗಿ ನೋಡ್ತೇವೆ. ಯಾವ್ಯಾವ ರೀತಿಯ ಸೂಟ್ಸ್ಗಳಲ್ಲಿ ಸಮರಿ ಸೂಟನ್ನು ಫೈಲ್ ಮಾಡ್ಬೋದು ಅಂತ. ನಾಲ್ಕು ರೀತಿಯ ಕ್ಯಾಟಗರಿ ಪ್ಲಸ್ ಇನ್ನೊಂದು 4 ರೀತಿಯ ಕ್ಯಾಟಗರಿ ಅಂದರೆ ಯಾವುದು, ಈ ಡೆಟ್ ಅಥವಾ ಯಾವ್ದಾದ್ರು ಪ್ರಾಪರ್ಟಿ ಇನ್ ಡಿಸ್ಪ್ಯೂಟ್ ಅದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ 4 ರೀತಿಯ ಸೂಟ್ಸ್ಗಳು, ಅಥವಾ ಸೂಟ್ ರಿಲೇಟಿಂಗ್ ಟು ಪ್ರಾಮಿಸರಿ ನೋಟ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಚೆಕ್ಗಳ ಸಂಬಂಧಪಟ್ಟ ಹಾಗೆ ಅಂಥ ವಿಷಯಗಳಲ್ಲಿ ಮಾತ್ರ ಸಮರಿ ಸೂಟ್ ಹಾಕ್ಬೋದು. ಸೊ ಅದರ ಪರ್ಪಸ್ಸೇ ಆದಷ್ಟು ಎಕ್ಸ್ಪಿಡಿಷಿಯಸ್ ಡಿಸ್ಪೋಸಲ್ ಆಗಿರುವಂಥ ಕಾರಣಕ್ಕೆ ಏನು ಮಾಡ್ತಾರೆ, ಬೇಗ ಮಾಡ್ತಾರೆ. ಬೇಗ ಅಂದರೆ ಅದು ಹೇಗೆ, ಎಲ್ಲಿ ಕಟ್ ಶಾರ್ಟ್ ಮಾಡ್ತಾರೆ ಆ ಪ್ರೊಸೀಜರಲ್ಲಿ ಅಂದರೆ, ಡಿಫೆಂಡೆಂಟ್ಗೆ ನಾರ್ಮಲಿ ಹಿ ಈಸ್ ನಾಟ್ ಹ್ಯಾವಿಂಗ್ ರೈಟ್, he must obtain the leave to defend.
ನಾರ್ಮಲಿ ಡಿಫೆಂಡೆಂಟ್ಗೆ ಎಷ್ಟು ಸಮಯದಲ್ಲಿ ಸಮನ್ಸ್ಗೆ ಅಪೇರ್ ಆಗಬೇಕು ಹೇಳ್ತಾರೆ, 30 ದಿನದಲ್ಲಿ ಅಪೇರ್ ಆಗಬೇಕಂತ ಹೇಳ್ತಾರೆ ಇನ್ ನಾರ್ಮಲ್ ಸೂಟ್ಸ್. ಬಟ್ ಇನ್ ದಿಸ್ ಕೇಸ್ ಇಟ್ ಈಸ್ ವಿದಿನ್ 10 days, ಸಮನ್ಸು ಕೊಟ್ಟ 10 ದಿನಗಳಿಗೆ ಅಪೇರ್ ಆಗಬೇಕು ಅಂತ ಹೇಳ್ತಾರೆ. ಹಾಗೆ ಅವನು ಆಸ್ ಆಫ್ ರೈಟ್ ಹಿ ಕ್ಯಾನಾಟ್ ಸೇ ಐ ಹ್ಯಾವ್ ದ ರೈಟ್ ಟು ಫೈಲ್ ರಿಟರ್ನ್ ಸ್ಟೇಟ್ಮೆಂಟ್. ಏನು ಮಾಡಬೇಕು ಅವರು ಲೀವ್ ಟು ಡಿಫೆಂಡ್ ಅಂತ ಹೇಳುವಂತಹ ಪರ್ಮಿಷನ್ ಕೇಳಬೇಕು, ನಾನು ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡ್ತೇನೆ ಅಂತ. ಸೊ ಹಾಗೆ ಪರ್ಮಿಷನ್ ಕೊಟ್ಟ 10 ದಿನಗಳ ಒಳಗಾಗಿ, ಸೊ ಅದು ಕೂಡ 10 ದಿನ, ಓಕೆ, ಎರಡು ವಿಷಯದಲ್ಲಿ 10 ದಿನ ಅಂತ ಬರುತ್ತೆ. ಬಟ್ ವಿದಿನ್ 10 days ಹಿ ಹ್ಯಾಸ್ ಟು ಫೈಲ್ ದ ರಿಟರ್ನ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಅಪಿಯರೆನ್ಸ್ಗೆ ಎಷ್ಟು ದಿನಕ್ಕೆ ಸಮಯ ಅಂತ ಹೇಳಿದರೆ ಇಟ್ ಈಸ್ 10 days, 10 ದಿನಗಳ ಒಳಗಾಗಿ ಹಿ ಹ್ಯಾಸ್ ಟು ಅಪಿಯರ್. ಸೊ ದಿಸ್ ವಾಸ್ ಡಿಫ್ರೆಂಟ್ ಕಾನ್ಸೆಪ್ಟ್. ನಾವು ಏನೇನು ನೋಡಿದ್ವಿ, ಇಂಟರ್ಪ್ರಿಟರ್ ಸೂಟ್, ಮೈನರ್ ಸೂಟ್ಸ್, ಹಾಗೆ ಇಂಡಿಜೆಂಟ್ ಪರ್ಸನ್ಸ್ಗಳನ್ನ ನೋಡಿದ್ದು, ಕಮಿಷನ್ಸ್ಗಳ ಬಗ್ಗೆ ನೋಡಿದ್ದು, ಹಾಗೆ ಸಮರಿ ಸೂಟ್ಸ್, ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳದ್ದು ಅಂದರೆ ಇಂಪಾರ್ಟೆಂಟ್ ಅಂತ ನನಗೆ ನಿಮಗೆ ಲೈಕ್ ಐ ವಾಂಟೆಡ್ ಟು ಮೆನ್ಷನ್, ಸೊ ದ್ಯಾಟ್ಸ್ ವೈ ಐ ಮೆನ್ಷನ್ಡ್ ಹಿಯರ್. ಹಾಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೆಲವೊಂದು ಸಲ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅದು ಒಂದು ನಾನು ಪೋಲ್ ಕಂಡಕ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಅದನ್ನು ಆದಷ್ಟು ಜನರು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ, ಅದರದ್ದು ಆನ್ಸರ್ಸ್ ಕಂಡುಹಿಡಿಯಿರಿ. ಯಾಕೆಂದರೆ ದೇರ್ ಇಸ್ ಅ ರೀಸನ್ ಫಾರ್ ಎವ್ರಿ ಆನ್ಸರ್. ಅದನ್ನು ಐ ವಿಲ್ ಬಿ ಗಿವಿಂಗ್ ಯು ದ ಆನ್ಸರ್, ಬಟ್ ನೀವು ಕೂಡ ಅದನ್ನು ಅನಲೈಸ್ ಮಾಡಲಿಕ್ಕೆ ಟ್ರೈ ಮಾಡಿ, ಯಾಕೆ ಈ ಆನ್ಸರ್ ಇರ್ಬೋದು. ಹಾಗೆ ನಿಮಗೆ ಅಲ್ಲಿ ಕೂಡ ವೋಟ್ ಮಾಡುವಾಗ ಗೊತ್ತಾಗುತ್ತೆ, ಆ ಪ್ಯಾಟರ್ನ್ ಗೊತ್ತಾಗುತ್ತೆ, ಎಷ್ಟು ಜನ ಎಷ್ಟು ಆನ್ಸರ್ ಮಾಡ್ತಾರೆ. ಕಾಮನ್ ಆಗಿ ತಪ್ಪು ಅಂಥದ್ದು ಯಾವ ಆಪ್ಷನಲ್ಲಿ ನಾವು, ಯಾಕೆಂದರೆ ಬೇರೆಯವ್ರು ತಪ್ಪು ಮಾಡಿದರೆ ನಾವು ಕೂಡ ಅದೇ ತಪ್ಪು ಮಾಡುವಂಥ ಸಾಧ್ಯತೆ ಇರುತ್ತೆ. ತಪ್ಪು ಹಲವಾರು ಕಾರಣಗಳಿಗೆ ಆಗ್ತದೆ. ಮೇ ನಾಟ್ ಬಿ ದೇರ್ ಇಗ್ನೋರೆನ್ಸ್, ಅವ್ರಿಗೆ ಗೊತ್ತಿಲ್ಲದೆ ಅಂತ ಅಲ್ಲ, ಏನೋ ಗಡ್ಬಿಡಿಲಿ ಓದ್ಕೊಂಡು ಅಥವಾ ತಪ್ಪು ಗ್ರಹಿಕೆ ಮಾಡಿಕೊಂಡು ಆ ಕಾರಣಕ್ಕೆ ತಪ್ಪಾಗಿರ್ಬೋದು. ಸೊ ಅಂಥ ಒಂದು ಮಿಸ್ಟೇಕ್ ನೀವು ಕೂಡ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲವೂ ಕೂಡ ಹೀಗೆ ಒಂದು ಸ್ಟಡಿ ಗ್ರೂಪ್, ಕಮ್ಯುನಿಟಿ ಗ್ರೂಪ್ ಹೀಗೆ ಮಾಡ್ಕೊಳ್ಳೋ ಕಾರಣಕ್ಕೆ ಏನಾಗುತ್ತೆ, ಸ್ವಲ್ಪ ನಿಮಗೆ ಅಂದಾಜಾಗತ್ತೆ, ನಮ್ಮ ಥರನೇ ಇನ್ನೊಬ್ರು ಇದ್ದಾರೆ ಅಂತಲೂ ಅನಿಸ್ಬೋದು, ಅಥವಾ ಈ ವಿಷಯದಲ್ಲಿ ನಾನು ಎಲ್ಲರಿಗಿಂತ ಭಿನ್ನ ಅಂತ ಕೂಡ ನಿಮಗೆ ಹಾಗೆ ಅನಿಸುವಂಥ ಸಾಧ್ಯತೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಹಲವಾರು ರೀತಿಯ ಪೋಲ್ಸ್ಗಳನ್ನು ಕಂಡಕ್ಟ್ ಮಾಡಿದ್ದೆ. ಸೊ ಯು ಕ್ಯಾನ್ ಜಾಯಿನ್ ದ ಗ್ರೂಪ್ ಫಾರ್ ದ್ಯಾಟ್. ಹಾಗೆ ನಮ್ಮ 21 ದಿನದ 5 ಗಂಟೆಯ ಚಾಲೆಂಜ್ ಮುಗಿತಾ ಬಂದಿದೆ. ನಾಳೆ ಲಾಸ್ಟ್ ಡೇ, 21ನೇ ದಿನ. ಸೊ ಹಲವಾರು ಜನ ಬಹಳ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ನಂಗೆ ಪ್ರತಿದಿನ ಮೆಸೇಜ್ ಮಾಡ್ತಾಯಿದ್ರು ಬೆಳಗ್ಗೆಯಿಂದ, ಲೈಕ್ 3 ಗಂಟೆಗೆ 3:15 ಲೈಕ್ ವಿ ಆರ್ ಅಪ್ ಮ್ಯಾಮ್ ಅಂತ ಹೇಳಿ. ಸೊ ಇಟ್ ಈಸ್ ವೆರಿ ಮೋಟಿವೇಶನ್, ನನಗೂ ಕೂಡ ಬಹಳ ಮೋಟಿವೇಶನಲ್ ಫ್ಯಾಕ್ಟ್ರ್ ಅದು. ಸೊ ನಿಮ್ಮ ಈ ಒಂದು ಚಾಲೆಂಜ್ ಏನಿದೆ 21 ದಿನಕ್ಕೆ ಮಾತ್ರ ಸೀಮಿತ ಮಾಡಬೇಡಿ, ಯಾಕೆಂದರೆ ಇದು ಬೈ ನಾವು ಇಟ್ ಮೈಟ್ ಹ್ಯಾವ್ ಬಿಕಮ್ ಅ ಪ್ರಾಕ್ಟೀಸ್ ಅಲ್ವಾ, ನಿಮ್ಮ ದಿನಚರಿ ಆಗಿರ್ಬೋದು. ಯಾಕೆಂದರೆ ಪ್ರತಿದಿನ 5 ಗಂಟೆಗೆ ಹೇಳ್ತಾ ನ್ಯಾಚುರಲಿ ನಿಮಗೆ ಬೆಳಗ್ಗೆ ಸಹಜವಾಗಿ ಎಚ್ಚರ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಿಮ್ಮ ಮುಂದಿನ ಲೈಫ್ ಲಾಂಗಿಗೂ ಕಂಟಿನ್ಯೂ ಮಾಡಿ, ಮುಂದಿನ ವರ್ಷಕ್ಕೂ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಹೀಗೆ ಹೊಸ ರೀತಿ ನಿಮಗೆ ಯಾವುದಾದ್ರು ಚಾಲೆಂಜ್ ಬೇಕಂದರೆ ಪ್ರತಿದಿನ ಒಂದು ಕ್ವಶನ್ನು ಅಥವಾ ಪ್ರತಿದಿನ ಒಂದು ಟ್ರಾನ್ಸ್ಲೇಷನ್ನು, ಸೊ ಈ ರೀತಿಯ ನಮ್ಮ ಚಾಲೆಂಜಸನ್ನು ಹೊಸ ಹೊಸ ಆಯಾಮಕ್ಕೆ ನಾವು ಅದನ್ನು ವ್ಯಾಪಿಸ್ಬೇಕಂತ ಅಂದರೆ ಖಂಡಿತವಾಗಿಯೂ ಈ ಕಾಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ. ಯಾಕೆಂದರೆ ಯುವರ್ ಒಪಿನಿಯನ್ ಮ್ಯಾಟರ್ಸ್, ನಿಮ್ಮ ಅನಿಸಿಕೆಗಳು. ನೀವು ಫಸ್ಟ್ ನನಗೆ ಏನು ಆ ಯೂಟ್ಯೂಬ್ ಚಾನಲ್ಸ್ ಪ್ರಾರಂಭ ಮಾಡಿದಾಗ ಯಾವ ರೀತಿಯ ಕಾಮೆಂಟ್ಸ್ಗಳನ್ನು ನೀವು ಕೊಡ್ತಾ ಇದ್ರಿ, ಆ ಕಾರಣಕ್ಕೆ ಇವತ್ತು ಇಷ್ಟರ ಮಟ್ಟಿಗೆ ನನಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ಈಗ ಕೂಡ ನೀವು ಈ ಹಂತದಲ್ಲಿ ನಿಮ್ಮ ಬೇರೆ ಬೇರೆ ಅನಿಸಿಕೆಗಳನ್ನು ಅಥವಾ ನಿಮ್ಮ ಕೆಲವೊಂದು ವ್ಯಾಲ್ಯೂಬಲ್ ಸಜೆಷನ್ಗಳನ್ನು ನೀಡ್ತಾ ಹೋದರೆ ವಿ ಕ್ಯಾನ್ ಎಕ್ಸ್ಪಾಂಡ್ ಇಟ್ ಟು ಸಮ್ ಮೋರ್ ಬೆಟರ್ ಲೆವೆಲ್ ಆರ್ ಬೆಟರ್ ಫಾರ್ಮ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗೆ ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಈ ಒಂದು abhijnaLegal.in ಹೇಳುವಂಥ ಒಂದು ವೆಬ್ಸೈಟ್ ಇದೆ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಈ ನಂಬರಲ್ಲಿ ನೀವು ವಾಟ್ಸಪ್ ಮಾಡಿ ಕೇಳ್ಬೋದು. ಈ ಅಭಿಜ್ಞಾ ಲಾ ಸೀರೀಸ್ ಆ್ಯಪನ್ನು ಕೂಡ ನೀವು ಗೂಗಲ್ ಪ್ಲೇಯಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾಕೆಂದರೆ ಫ್ರೀ ಟೆಸ್ಟ್ಗಳು ನಾನು ಈ ಸಲ ಒಂದು ಫ್ರೀ ಟೆಸ್ಟ್ ಕೊಟ್ಟಿದ್ದೆ ಬೈ ಐ ಥಿಂಕ್ ಸಂಡೇ ಅಥವಾ ಸ್ಯಾಟರ್ಡೆ. ಭಾಳ ಕಮ್ಮಿ ಜನ ಅಟೆಂಪ್ಟ್ ಮಾಡಿದ್ರಿ. ಮೇ ಬಿ ಇಟ್ ವಾಸ್ ಲೈಕ್ ವೀಕೆಂಡ್ ಅಥವಾ ಇಯರ್ ಎಂಡ್ ಅಂತ ಇರ್ಬೋದು. ಬಟ್ ಡು ನಾಟ್ ಟೇಕ್ ಇಟ್ ಲೈಟ್ಲಿ, ಯಾಕೆಂದರೆ ಆದಷ್ಟು ನೀವು ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾ ಆ ಟೆಸ್ಟ್ಗಳು ಹೇಗಿರ್ತವೆ, ಲೈಕ್ ಎಕ್ಸಾಮ್ ನಿಮಗೆ ಅಪ್ರೋಚಲ್ಲೇ ಸಿಗುವಂಥ ಆ ರೀತಿಯ ಪ್ಯಾಟರ್ನ್ ಇರುತ್ತೆ. ಸೊ ನಮ್ಮ ಒಂದು ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ ಈ ವಿಶ್ವಾಸ್ ಬ್ಯಾಚ್ ಅಂತ ಏನು ಸ್ಟಾರ್ಟ್ ಮಾಡ್ತಾರೆ, ಅದರಲ್ಲಿ ಸುಮಾರು 1,500ಕ್ಕಿಂತ ಆ ರೀತಿಯ ಟೆಸ್ಟ್ಗಳಿವೆ. 1,500ಕ್ಕಿಂತ ಜಾಸ್ತಿ ಆ ರೀತಿ ಕ್ವಶನ್ಸ್ಗಳು ಕಾಣ್ತೀರಿ ನೀವು. ಸೊ ನಿಮಗೆ ಆ ಪ್ಯಾಟರ್ನ್ ಅಭ್ಯಾಸ ಆಗ್ತಾ ಹೋಗುತ್ತೆ. ಸೊ ಅದು ಒಂದು ಬೆನಿಫಿಟ್ ಆಗುವಂಥದ್ದು. ಸೊ ಕೋರ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಅವಶ್ಯಕವಾಗಿ ಇವತ್ತೇ ಜಾಯಿನ್ ಆಗಿ. ಯಾಕೆಂದರೆ ಮುಂದೆ ಲೈಕ್ ಇಯರ್ ಎಂಡ್ ಆಗ್ತಾ ಲೈಕ್ ನಾಳೆ ಮಾಡೋಣ ಅಂತ ನಿಮಗೆ ಮರ್ತು ಹೋಗಿ ಆ ಒಂದು ಡಿಸ್ಕೌಂಟ್ ಅವೈಲೇಬಲ್ ಆಗದೇ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.
ಒಂದು ಹೊಸ ಒಂದು ಪಾಡ್ಕಾಸ್ಟ್ ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ಅದನ್ನು ಕೂಡ ನೋಡಿ ಬೇರೆ ಬೇರೆ ನಿಮ್ಮ ಲೀಗಲ್ ಫೀಲ್ಡನ್ನು ಬಿಟ್ಟು ಬೇರೆ ಗ್ರ್ಯಾಜುಯೇಟ್ ಸೆಕ್ಷನ್ ಇರುವಂಥ ಹಲವಾರು ಫ್ರೆಂಡ್ಸ್ಗಳು ಕೂಡ ಆ ಒಂದು ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಕೀಪ್ ವಾಚಿಂಗ್. ನಮಸ್ತೆ.